ಅಜ್ಞಾತವಾಸಿ ನಾನು ನೋಡಿದಂತಹ ಇತ್ತೀಚಿನ ಸಿನಿಮಾಗಳಲ್ಲಿ ಒಂದು ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾನ್ವಿತ ನಟ ರಂಗಾಯಣ ರಘು ಅವರು ಇತ್ತೀಚೆಗೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದಕ್ಕೀಗ ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಇನ್ನು ಗುಲ್ಟು ಖ್ಯಾತಿಯ ಜನಾರ್ದನ್ ಚಿಕ್ಕಣ ನಿರ್ದೇಶನ ಮಾಡಿರುವಂತಹ ಅಜ್ಞಾತವಾಸಿ ಸಿನಿಮಾ ಟ್ರೇಲರ್ನಿಂದಲೇ ಎಲ್ಲರನ್ನ ತನ್ನ ಹತ್ರ ಸೆಳೆದಿತ್ತು. ಯಾಕಂದ್ರೆ ಈ ಕತೆ ನಡೆಯೋದೇ ಒಂದು ಕೊಲೆ ಅಜ್ಞಾತವಾಸಿಯ ಪಾಪ ಪ್ರಜ್ಞೆಯ ಸುತ್ತ. ಇನ್ನು ಮಲೆನಾಡಿನ ಒಂದು ಸಣ್ಣ ಹಳ್ಳಿ, ಆಗ್ತಾನೆ ಕಂಪ್ಯೂಟರ್ ಯೂಸ್ ಮಾಡೋ ಟೈಮ್. ಅದೇ ಊರಲ್ಲಿ ಒಂದು ಹಳೆಯ ಪೊಲೀಸ್ ಸ್ಟೇಷನ್. 25 ವರ್ಷದಿಂದ ಒಂದೇ ಒಂದು ಕೇಸನ್ನು ನೋಡದ ಆ ಪೊಲೀಸ್ ಠಾಣೆಯಲ್ಲಿ ಇರೋದು 3 ಮತ್ತೊಂದು ಸಿಬ್ಬಂದಿ. ಹೀಗಿರುವಾಗ ಊರಿನ ಪ್ರಮುಖ ವ್ಯಕ್ತಿಯ ಸಾವಾಗುತ್ತೆ. ಎಲ್ಲರೂ ಇದು ಸಹಜ ಸಾವು ಇರಬೇಕು ಅನ್ಕೊಂಡಿರುವಾಗ ಇನ್ಸ್ಪೆಕ್ಟರ್ ಅಂದ್ರೆ ರಂಗಾಯಣ ರಘು ಮಾತ್ರ ಇದು ಸಹಜ ಸಾವಲ್ಲ, ಸತ್ಯ ಗೊತ್ತಾಗೋದಕ್ಕೆ ಮೂರೇ ದಾರಿ, ಇದು ಕೊಲೆ. ಆನಂತರ ಏನಾಗುತ್ತೆ ಅನ್ನೋದೇ ಕಥೆ. ಇದು ಕೊಲೆ ಆಗಿದ್ರೆ ಅದನ್ನ ಮಾಡಿದವರು ಯಾರು, ಯಾವ ರೀತಿ ಮಾಡಿದ್ರು, ಇನ್ನು ಕೊಲೆ ಹಿಂದಿನ ಉದ್ದೇಶ ಏನು, ಹೀಗೆ ಒಂದೊಂದೇ ಪ್ರಶ್ನೆಗಳಿಗೆ ಸಿನಿಮಾದಲ್ಲಿ ಉತ್ತರ ನೀಡುತ್ತಾ ಸಾಕ್ತಾರೆ ನಮ್ಮ ನಿರ್ದೇಶಕರು. ಡೈರೆಕ್ಟರ್ ಒಳ್ಳೆ ಕಥೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ, ಆದ್ರೆ ಅದನ್ನು ತೆರೆಗೆ ತರುವಲ್ಲಿ ಸ್ಲೋ ಆಗಿದೆ. ಬೇಡವಾಗಿದ್ದ ಕಡೆ ನಿಧಾನವಾಗಿ ಸಾಗುವ ಕತೆ, ಬೇಕಿದ್ದ ಕಡೆ ಅವಸರ. ಇನ್ನು ಇಂಟರ್ವೆಲ್ನಲ್ಲಿ ಎದುರಾಗುವ ದೊಡ್ಡ ಟ್ವಿಸ್ಟ್ ನೋಡಬೇಕು ಅಂದರೆ ನೀವು ಫಸ್ಟ್ ಹಾಫ್ ಸಹಿಸ್ಕೊಳ್ಳೇಬೇಕು. ಯಾಕೆ ಇವರು ಹೇಳಿದ್ದನ್ನೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಇನ್ನು ಪೊಲೀಸ್ ಅನ್ನೋದನ್ನೇ ಮರೆತು ಎಷ್ಟೋ ವರ್ಷಗಳಾಗಿರುವ ಅನಂತು ಅಂದರೆ ರವಿಶಂಕರ್ ಗೌಡ ಅವರ ಪಾತ್ರ ಕ್ಲೈಮ್ಯಾಕ್ಸ್ ವೇಳೆ ಅಷ್ಟೊಂದು ಚುರುಕುತನದಿಂದ ಬುದ್ಧಿವಂತಿಕೆಯನ್ನು ಹೇಗೆ ಪಡೆದುಕೊಳ್ಳುತ್ತೆ ಅನ್ನೋದು ಅಚ್ಚರಿ. ಇನ್ನು ಆರಂಭದಲ್ಲಿ ಇರುವಷ್ಟು ಡೀಟೇಲಿಂಗ್ ದೃಶ್ಯಗಳು ಕೊನೆಯಲ್ಲಿ ಹೆಚ್ಚು ಬೇಕಿತ್ತು. ಜನಾರ್ದನ್ ಚಿಕ್ಕಣ್ಣ ಆಯ್ಕೆ ಮಾಡಿಕೊಂಡಿರುವಂತಹ ಕತೆ ಇಲ್ಲಿ ಹೈಲೈಟ್. ಇದರ ಜೊತೆಗೆ ಇಡೀ ಸಿನಿಮಾಗೆ ಒಂದು ಬೇರೆಯದೇ ಟೋನ್ ಕೊಡುವಲ್ಲಿ ಛಾಯಾಗ್ರಾಹಕ ಅದ್ವೈತ್ ಗುರುಮೂರ್ತಿ ಕ್ಲಿಕ್ ಆಗಿದ್ದಾರೆ. ಇನ್ನು 90ರ ದಶಕದ ಒಂದು ಮಲೆನಾಡಿನ ಹಳ್ಳಿಯನ್ನು ತುಂಬ ನೀಟಾಗಿ ತೆರೆ ಮೇಲೆ ಕಟ್ಟಿಕೊಟ್ಟಿದ್ದಾರೆ. ಛಾಯಾಗ್ರಹಣ ಈ ಸಿನಿಮಾದ ಮತ್ತೊಂದು ಹೈಲೈಟ್. ಅದೇ ಥರ ನಿರ್ದೇಶಕರ ಆಶಯಕ್ಕೆ ಮತ್ತಷ್ಟು ಬಲ ತುಂಬಿರೋದು ಸಂಗೀತ ನಿರ್ದೇಶಕ ಚರಣ್ ರಾಜ್. ಇಂಟರ್ವೆಲ್ ಹೊತ್ತಿಗೆ ಬರುವ ಟ್ವಿಸ್ಟ್, ಕೊಲೆ ರಹಸ್ಯ ಗೊತ್ತಾದಾಗ ರೋಚಕ ತಿರುವು ಪಡೆದು ಪ್ರೇಕ್ಷಕರನ್ನ ವಾವ್ ಅನ್ನುವಂತೆ ಮಾಡುತ್ತೆ. ಪಾಯಸ, ಕೋಳಿ ಸಾರು, ಮಡಿಕೆ ಚೂರು, ಹುಂಜ, ಕಾಡಾಣೆ ದಾಳಿ, ಕಂಪ್ಯೂಟರ್ ಇವೆಲ್ಲ ಕಥೆಯೊಂದಿಗೆ ಬೆರೆತಿರುವ ರೀತಿ ಸೂಪರ್. ಇಡೀ ಸಿನಿಮಾದ ತೂಕ ಹೆಚ್ಚಿಸುವಲ್ಲಿ ರಂಗಾಯಣ ರಘು ಅಭಿನಯ ಬಹಳ ಕೊಡುಗೆ ನೀಡುತ್ತೆ. ಇನ್ನು ಅನಂತವಾಗಿ ರವಿಶಂಕರ್ ಗೌಡ, ರೋಹಿತ್ ಪಾತ್ರದಲ್ಲಿ ಸಿದ್ದು ಮೂಲಿಮನಿ, ಶ್ರೀನಿವಾಸ್ ಅಯ್ಯನಾಗಿ ಶರತ್ ಲೋಹಿತಾಶ್ವ, ಇನ್ನು ಮೇಸ್ತ್ರಿಯಾಗಿ ಯಮುನಾ ಶ್ರೀನಿಧಿ, ಪಂಕಜಳಾಗಿ ಪಾವನಾ ಗೌಡ, ಎಲ್ಲರ ಅಭಿನಯ ಅಚ್ಚುಕಟ್ಟಾಗಿದೆ. ಒಟ್ಟಾರೆಯಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಮಾದರಿಯ ಸಿನಿಮಾಗಳನ್ನು ನೋಡುವವರಿಗೆ ಅಜ್ಞಾತವಾಸಿ ನಿರಾಸೆಯಂತೂ ಮಾಡೋದಿಲ್ಲ. ರಂಗಾಯಣ ರಘು ಅವರನ್ನ ಈಚೆಗೆ ಶಾಕಾಹಾರಿ ಸೇರಿದಂತೆ ಬೇರೆ ಬೇರೆ ತರಹದ ಪಾತ್ರಗಳಲ್ಲಿ ನೋಡಿ ಇಷ್ಟಪಟ್ಟವರಿಗೆ ಅಜ್ಞಾತವಾಸಿ ಬೇರೆಯದ್ದೇ ಅನುಭವ ನೀಡಲಿದೆ. ಇನ್ನು ಈ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ದಿಸ್ ಇಸ್ ಪ್ರಿಯಾ ಸೈನಿಂಗ್ ಆಫ್ ಫ್ರಮ್ ಸೌತ್ ಟಾಕೀಸ್.